ನವರಾತ್ರಿಯ ಮೊದಲನೇ ದಿನ ನಾವು ದೇವಿ ಶೈಲಪುತ್ರಿಯನ್ನು ಪೂಜಿಸುತ್ತೀವಿ. ಈ ದೇವಿ ಶೈಲಪುತ್ರಿಯ ಕಥೆಯನ್ನು ತಿಳ್ಕೊಳ್ಳೋಕೆ ಅನ್ನೋನ್ ಫ್ಯಾಕ್ಟ್ಸ್ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ದಕ್ಷ ಪ್ರಜಾಪತಿಯ ಮಗಳು ಸತಿದೇವಿ ತನ್ನ ತಂದೆಯ ವಿರುದ್ಧವಾಗಿ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಒಂದು ಸಲ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಯಜ್ಞವೊಂದನ್ನು ಮಾಡುತ್ತಿರುವಾಗ ಶಿವ ಎಷ್ಟೇ ಬೇಡ ಎಂದರೂ ಸತಿದೇವಿ ಹೋಗ್ತಾಳೆ. ಅಲ್ಲಿ ಶಿವನಿಗೆ ಅವಮಾನ ಆಗುತ್ತೆ. ಆ ನೋವನ್ನು ತಡೆಯೋಕ್ಕಾಗದೆ ಅಲ್ಲೇ ಇದ್ದಂಥ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ. ಇದರಿಂದ ನೊಂದಂಥ ಶಿವ ದಕ್ಷನನ್ನು ಸಂಹರಿಸಿ ತಪಸ್ಸಿಗೆ ಕೂರ್ತಾನೆ. ಇದೇ ಸರಿಯಾದ ಸಮಯ ಎಂದು ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ನನಗೆ ಶಿವನ ಮಗನಿಂದ ಹತ್ಯೆಯಾಗಬೇಕೆಂದು ಕೇಳ್ತಾನೆ. ತಾರಕಾಸುರನ ತೊಂದರೆಗಳು ಭೂಮಿಯಲ್ಲಿ ಹೆಚ್ಚಾಗುತ್ತದೆ. ದೇವತೆಗಳೆಲ್ಲ ಸತೀದೇವಿಯ ಮರುಜನ್ಮಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದೇ ಸಮಯದಲ್ಲಿ ಪರ್ವತರಾಜನ ದಂಪತಿಗಳು ಆದಿಶಕ್ತಿಯಿಂದ ಒಂದು ಸಂತಾನ ಬೇಕೆಂದು ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಆಗ ಸತೀದೇವಿಯು ಪರ್ವತನ ಮಗಳು ಪಾರ್ವತಿಯಾಗಿ ಜನಿಸುತ್ತಾರೆ. ಪರ್ವತಕ್ಕೆ ಇನ್ನೊಂದು ಹೆಸರು ಶೈಲ. ಹಾಗಾಗಿ ಪಾರ್ವತಿಯನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ. ನವರಾತ್ರಿಯ ಮೊದಲನೇ ದಿನ ಹಳದಿ ಬಣ್ಣ. ಈ ಬಣ್ಣ ಕ್ರಿಯೆ ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ.